ಚೀನಾ ಭಾರತದ ಯುದ್ಧ ಆಗತ್ತೆ ಯಾಕೆ ಅನ್ಕೊಂಡ್ರಿ? ಅದು ಏಷ್ಯಾದ ಮೇಲೆ ಕಂಟ್ರೋಲ್ ಸಾಧಿಸೋದಿಕ್ಕೆ. ಒಂದು ಚೀನಾ ಏಷ್ಯಾದ ನಾಯಕನಾಗಬೇಕು, ಇಲ್ಲ ಭಾರತ ಏಷ್ಯಾದ ನಾಯಕನಾಗಬೇಕು ಅಂತ. ಚೀನಾ ಭಾರತದ ನಡುವಿನ ಆಗಾಗ ಜಗಳ ಆಗೋದು ವರ್ಚಸ್ಸಿಗೋಸ್ಕರ. ನನ್ನ ಪ್ರತಿಷ್ಠೆ ದೊಡ್ಡದೋ ನಿನ್ನ ಪ್ರತಿಷ್ಠೆ ದೊಡ್ಡದೋ ಅಂತ ತೋರ್ಸೋದಕ್ಕೋಸ್ಕರ. ಭಾರತ ಅಂತೂ ಚೀನಿ ಸೈನಿಕರನ್ನ ಹುಚ್ಚು ನಾಯಿ ತರ ಒಡೆದು ಓಡಿಸ್ತಾ ಇದೆ. ಈಗ ನಡೀತಾ ಇರೋ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಸಹ ಪ್ರತಿಷ್ಠೆಗಾಗಿ. ಯುರೋಪ್ ನಲ್ಲಿ ನನ್ನ ಬಲ ಹೆಚ್ಚು ನಿನ್ನ ಬಲ ಹೆಚ್ಚು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ. ಇವೆಲ್ಲವುಗಳ ಮಧ್ಯೆ ಭಾರತ ಈಗ ಮಾಡ್ತಾ ಇರೋದು ತನ್ನ ವಾಯು ಶಕ್ತಿನ ಹೆಚ್ಚಿಸ್ಕೊಳ್ಳೋದು. 97 ಹೊಸ ತೇಜಸ್ LACಗಳಿಗೆ ಭಾರತ ಆರ್ಡರ್ ಮಾಡಿದೆ. ನಮಸ್ಕಾರ ಸ್ನೇಹಿತರೆ, ಮಾಹಿತಿಯಲ್ಲಿ ಮುಂದುವರಿಯೋದಕ್ಕೂ ಮುಂಚೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಭಾರತ 97 LCA ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಲಘು ಯುದ್ಧ ವಿಮಾನಗಳಿಗೆ ಆರ್ಡರ್ ಮಾಡಿದೆ. ಇದು ಭಾರತೀಯ ಸೇನೆಯ ಈವರೆಗಿನ ಅತಿ ದೊಡ್ಡ ಆರ್ಡರ್. ಸ್ನೇಹಿತರೆ, ಈಗಿನ 21ನೇ ಶತಮಾನದಲ್ಲಿ ಯುದ್ಧನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಗ್ಬಿಡುತ್ತೆ. ಇದಕ್ಕೆ ಉದಾಹರಣೆ ರಷ್ಯಾ ಯುಕ್ರೇನ್ ಯುದ್ಧ. ಅಷ್ಟೇ ಯಾಕೆ, ಮೊನ್ನೆ ಶುರುವಾಗಿರ್ತಕ್ಕಂತ ಇಸ್ರೇಲ್ ಮತ್ತು ಪ್ಯಾಲಿಸ್ತೇನ್ ಯುದ್ಧ. ಸೈನ್ಯನ ತಂದು ಬಾರ್ಡರ್ ಅಲ್ಲಿ ನಿಲ್ಸಿ 2 ವಾರದಲ್ಲೇ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡುತ್ತೆ. 7 ಅಕ್ಟೋಬರ್ 2023 ಹಮಾಸ್ ಭಯೋತ್ಪಾದಕ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ. ಅವತ್ತೇ ಇಸ್ರೇಲ್ ಪ್ಯಾಲಿಸ್ತೇನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ 2 ಘಟನೆಗಳನ್ನು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಲ್ಲ ಅಚಾನಕ್ ಆಗಿ ಆಗೋಯ್ತು. ಸ್ನೇಹಿತರೆ, ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿರ್ತಕ್ಕಂಥ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಗೆ ರಕ್ಷಣಾ ಸಚಿವಾಲಯ ಆರ್ಡರ್ ಕೊಟ್ಟಿದೆ. 97 ಹೊಸ LAC ತೇಜಸ್ ಯುದ್ಧ ವಿಮಾನಗಳನ್ನು ಮಾಡಿಕೊಡಿ ಅಂತ. ಈ ಒಟ್ಟು ವ್ಯವಹಾರದ ಮೊತ್ತ 67,000 ಕೋಟಿ. ಈ ಹಿಂದೆ ಆಲ್ರೆಡಿ ಇಂಡಿಯನ್ ಏರ್ಫೋರ್ಸ್ 83 ಇದೇ ತೇಜಸ್ ಯುದ್ಧ ವಿಮಾನಗಳಿಗೆ ಆರ್ಡರ್ ಕೊಟ್ಟಿದೆ. ಅದರ ಜೊತೆಗೆ ಈಗ 97 ಹೊಸದಾಗಿ ಆರ್ಡರ್. ಸ್ನೇಹಿತರೆ, ಒಂದು ವಿಷಯ ನಾವಿಲ್ಲಿ ಗಮನ ಕೊಟ್ಟು ನೋಡಬೇಕು. ಚೈನಾ ಮತ್ತು ಪಾಕಿಸ್ತಾನ ಎರಡೂ ಒಟ್ಟಿಗೆ ಏನಾದ್ರೂ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡ್ತು ಅಂದ್ರೆ ಅದನ್ನ ಎದುರಿಸೋದಕ್ಕೆ ಬೇಕಾದ ವಾಯುಶಕ್ತಿ ನಮ್ಮ ಬಳಿ ಈಗ ಇಲ್ಲ. ಇದು ಕಹಿ ಸತ್ಯ. 42ರಿಂದ 43 ಸ್ಕ್ವಾಡ್ರನ್ ಬೇಕು ಅವರ ವಾಯುಶಕ್ತಿನ ಮ್ಯಾಚ್ ಮಾಡಬೇಕು ಅಂದ್ರೆ. ಆದ್ರೆ ನಮ್ಮ ಬಳಿ ಈಗ ಇರೋದು 28ರಿಂದ 30 ಸ್ಕ್ವಾಡ್ರನ್ ಮಾತ್ರ. ನೀವೇ ಊಹೆ ಮಾಡಿ ಎಷ್ಟು ಹಿಂದೆ ಬಿದ್ದಿದೀವಿ ಅಂತ. ಹಾಗಾಗಿ ಇದನ್ನು ಮನಗಂಡಂತ ವಾಯುಸೇನೆ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿತ್ತು. ಆದ್ರೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈಗ ಬಹಳ ಸ್ಪೀಡ್ ಆಗಿ ಡಿಸಿಷನ್ ಗಳನ್ನು ತೆಗೆದುಕೊಳ್ತಾ ಇದೆ. ನೀವು ಕೇಳ್ಬೋದು, 97 ಯುದ್ಧ ವಿಮಾನಗಳಿಗೆ ಆರ್ಡರ್ ಮಾಡಿದಾರಲ್ಲ, ಅದು ಬರೋದು ಯಾವಾಗ ಅಂತ. ಹೌದು, ಅದು ಬರೋದು ಇನ್ನೂ 10ರಿಂದ 15 ವರ್ಷ ಬೇಕು. ರಾತ್ರಿ ಕಳೆದು ಹಗಲಾಗೋದ್ರೊಳಗೆ ಆಗಿ ಹೋಗೋ ಕೆಲಸಗಳಲ್ಲ ಇವು. ಸ್ನೇಹಿತರೆ, ಈ ತೇಜಸ್ ಯುದ್ಧ ವಿಮಾನಗಳ ಪ್ರಾಜೆಕ್ಟ್ ಇವತ್ತು ನಿನ್ನೆದಲ್ಲ. ವಾಜಪೇಯಿ ಅವರ ಸರ್ಕಾರ ಇತ್ತಲ್ಲ, ಆಗಿನಿಂದಲೂ ಈ ಕಾರ್ಯ ನಡೀತಾನೆ ಬಂದಿದೆ. ಕುಂಠಿತ ಸಾಗ್ತಾ ಇದ್ದ ಪ್ರಾಜೆಕ್ಟ್ ಗೆ ಈಗ ಮೋದಿ ಸರ್ಕಾರ ಬಂದ ಮೇಲೆ ವೇಗ ಸಿಕ್ಕಿದೆ. ನಮ್ಮಲ್ಲಿರೋ ಹಳೆಯ MiG-21 ಅದನ್ನ ಫ್ಲೈಯಿಂಗ್ ಕಾಫಿನ್ಸ್ ಅಂತಾರೆ, ಹಾರಾಡುವ ಶವಪೆಟ್ಟಿಗೆಗಳು ಅಂತ. ಅವನ್ನೆಲ್ಲ ಈಗ ಭಾರತ ಸರ್ಕಾರ ತೇಜಸ್ ಯುದ್ಧ ವಿಮಾನಗಳ ಮೂಲಕ ಸ್ಥಾನಾಂತರ ಮಾಡ್ತಾ ಇದೆ. 2028ರ ಹೊತ್ತಿಗೆ ಸಾಧ್ಯವಾದಷ್ಟು MiG-21 ಗಳನ್ನು ರಿಟೈರ್ಡ್ ಮಾಡಿಸ್ಬೇಕು ಅಂತ ರಕ್ಷಣಾ ಸಚಿವಾಲಯ ಯೋಚನೆ ಮಾಡ್ತಾ ಇದೆ. ಹಾಗಾಗಿ ಇದುವರೆಗಿನ ರಕ್ಷಣಾ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ, ಅದರಲ್ಲೂ ಏರ್ ಫೋರ್ಸ್ ಗೆ ಸಂಬಂಧಿಸಿದಂತ ಅತಿ ದೊಡ್ಡ ಒಪ್ಪಂದ ಅಂದ್ರೆ ಇದೆ. 97 ತೇಜಸ್ ವಿಮಾನಗಳಿಗೆ ಆರ್ಡರ್ ಮಾಡಿರೋದು. ಸ್ನೇಹಿತರೆ, ಒಂದು ಸ್ಕ್ವಾಡ್ರನ್ ನಲ್ಲಿ 16ರಿಂದ 18 ಏರ್ಕ್ರಾಫ್ಟ್ ಗಳಿರುತ್ತೆ. ಅಂತ ಕನಿಷ್ಠ 40 ಸ್ಕ್ವಾಡ್ರನ್ ಗಳು ಬೇಕು ಅಂತ ಏರ್ ಫೋರ್ಸ್ ಬೇಡಿಕೆ ಇಟ್ಟಿದೆ. ಈಗ ಆರ್ಡರ್ ಮಾಡಿರೋ 97 ತೇಜಸ್ LAC ಯುದ್ಧ ವಿಮಾನಗಳನ್ನು ಸೇರಿಸಿಕೊಂಡ್ರು ಮುಂದಿನ 15 ವರ್ಷಕ್ಕೆ ಒಂದು 35 ಸ್ಕ್ವಾಡ್ರನ್ ಅಷ್ಟು ಆಗಬಹುದು. ನಮಗೆ ಬೇಕಾಗಿರೋ 40-42 ಸ್ಕ್ವಾಡ್ರನ್ ಮೀಟ್ ಆಗೋದಕ್ಕೆ ಇನ್ನು ಕನಿಷ್ಠ ಅಂದ್ರೂ 20-25 ವರ್ಷಗಳ ಮೇಲೆ ಬೇಕು. ಸ್ನೇಹಿತರೆ, ಈಗಿನ ಭಾರತ ಪಾಕಿಸ್ತಾನನ ಹೆಂಗೋ ನಿಪಟಾಯಿಸ್ಬಿಡ್ಬೋದು. ಆದ್ರೆ ನಮ್ಮ ಲಾಂಗ್ ಟರ್ಮ್ ಗೋಲ್ ಇರೋದು ಚೀನಾ. ಭಾರತದ ಯುದ್ಧ ಚೀನಾ ಜೊತೆಗೆ ಹಾಗೆ ಆಗುತ್ತೆ, ಇಂದಲ್ಲ ನಾಳೆ. ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲೂಬಹುದು. ಆದ್ರೆ ಅದಕ್ಕೆ ನಾವು ತಯಾರಾಗಿದ್ದೇವಾ ಅಂತ ಕ್ವಶನ್ ಮಾಡ್ಕೊಂಡ್ರೆ ಇದಕ್ಕೆ ಸಂಪೂರ್ಣ ಉತ್ತರ ಸಿಗೋದಿಲ್ಲ. ಯಾವುದೇ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದು ಆ ದೇಶದ ಏರ್ ಫೋರ್ಸ್ ಮತ್ತು ಕ್ಷಿಪಣಿ. ಹೌದು, ನಮ್ಮಲ್ಲಿ ಬ್ರಹ್ಮೋಸ್ ನಂತ ಅತ್ಯಾಧುನಿಕ ಸೂಪರ್ ಸಾನಿಕ್ ಮಿಸೈಲ್ ತಂತ್ರಜ್ಞಾನ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದಕ್ಕೆ ಬೇಕಾದ, ಅದನ್ನು ಮ್ಯಾಚ್ ಮಾಡುವಂತ ಏರ್ ಫೋರ್ಸ್ ನಾವು ಕಟ್ಟಬೇಕಾಗಿದೆ. ಸ್ನೇಹಿತರೆ, ನೀವು ಅನ್ಕೋಬಹುದು ಭಾರತ ಚೀನಾ ಯುದ್ಧ ಆಗೋದು ಕೇವಲ ಅಕ್ಸಾಯ್ ಚಿನ್ನಿಗೋಸ್ಕರ, ಅರುಣಾಚಲ ಪ್ರದೇಶಕ್ಕೋಸ್ಕರ, ಒಂದರ ಭೂಭಾಗನ ಮತ್ತೊಂದು ವಶಪಡಿಸಿಕೊಳ್ಳೋದಕ್ಕೋಸ್ಕರ ಚೀನಾ ಮತ್ತು ಭಾರತ ಯುದ್ಧ ಆಗುತ್ತೆ ಅಂತ ನೀವು ಅನ್ಕೋಬಹುದು. ಆದ್ರೆ ಮ್ಯಾಟ್ರು ಅದಲ್ಲ.
ಮೊದಲಾದ್ರೆ ಏಷ್ಯಾದಲ್ಲಿ ಚೀನಾ ಒಂದೇ ಬೃಹತ್ತಾಗಿ ಬೆಳೀತಾ ಇದ್ದ ಅರ್ಥವ್ಯವಸ್ಥೆಯಾಗಿತ್ತು. ಆದ್ರೆ ಈಗ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಭಾರತ ಬೆಳೆದು ನಿಂತಿದೆ. ಇದು ಪ್ರತಿಷ್ಠೆಯ ಪ್ರಶ್ನೆ. ಮೇಲಾಗಿ ಏಷ್ಯಾದಲ್ಲಿ ತನಗೆ ಎದುರಾಗಿ ಇನ್ನೊಬ್ಬ ಬೆಳಿಬಾರದು ಅನ್ನೋದು ಚೀನಾದ ಒನ್ ಅಂಡ್ ಓನ್ಲಿ ಅಜೆಂಡಾ. ಈಗ ಬೃಹದಾಕಾರವಾಗಿ ಬೆಳೀತಾ ಇರೋ ಭಾರತನ ಕಂಡು ಸಹಿಸೋದಾದ್ರೂ ಹೇಗೆ? ಅದಕ್ಕೆ ನಾನು ಹೇಳಿದ್ದು, ಇದು ಒಂದರ ಭೂಭಾಗನ ಮತ್ತೊಂದು ವಶಪಡಿಸಿಕೊಳ್ಳೋದಕ್ಕಾಗಿ ಮಾಡೋ ಯುದ್ಧ ಅಲ್ಲ. ಇದರ ಇಂಪ್ಯಾಕ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುತ್ತೆ. ಈಗ ಬೇರೆ ವಿಶ್ವಸಂಸ್ಥೆಯಲ್ಲಿ ಸುಧಾರಣೆ ಆಗಬೇಕು, ಭದ್ರತಾ ಮಂಡಳಿಯ ಸಂಖ್ಯೆ ಹೆಚ್ಚಿಸಬೇಕು, ಭಾರತ ಜಪಾನ್ ಅಂತ ರಾಷ್ಟ್ರಗಳಿಗೆ ಕಾಯಂ ಸದಸ್ಯತ್ವ ಕೊಡಬೇಕು ಅನ್ನುವಂತ ಕೂಗುಗಳು ಕೇಳಿ ಬರ್ತಾ ಇದೆ. ಇದ್ಯಾವುದು ಚೀನಾಕ್ಕೆ ಬೇಕಿಲ್ಲ. ತಾನೊಂದೇ ಏಷ್ಯಾದಲ್ಲಿ ಸೂಪರ್ ಪವರ್ ಆಗಿರ್ಬೇಕು ಅನ್ನೋದೊಂದೇ ಚೀನಾದ ಅಜೆಂಡಾ. ಸ್ನೇಹಿತರೆ, ಒಂದ್ ಕಾಲದಲ್ಲಿ ಚೀನಾದವರು ಇಂಡಿಯಾದವ್ರನ್ನ ನೋಡಿ ನಗ್ತಾ ಇದ್ರು. ಇವ್ರು ನಮ್ಮ ಜೊತೆ ಯುದ್ಧ ಮಾಡ್ತಾರ, ನಮಗೂ ಇವ್ರಿಗೂ ಮ್ಯಾಚ್ ಆಗುತ್ತಾ? ಸಾಧ್ಯನೇ ಇಲ್ಲ ಅಂತ. ಯಾವಾಗ ಗಲ್ವಾನ್ ಘಟನೆ ಆಯ್ತೋ, ಚೈನಾದ ಸೈನಿಕರನ್ನು ಹುಚ್ಚ ನಾಯಿ ತರ ಭಾರತೀಯ ಸೈನಿಕರು ಹೊಡೆದು ಓಡಿಸಿದ್ರು. ಆಗಿನಿಂದ ಅದರ ಭಯ ಇನ್ನೂ ಡಬಲ್ ಆಯ್ತು. ಸ್ನೇಹಿತರೆ, ಭಾರತ ಹಳೆಯ ಭಾರತ ಅಲ್ಲ. ಟೆಸ್ಲಾನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಟೆಸ್ಲಾದ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಇರೋದು ಚೀನಾದಲ್ಲಿ. ಅವರು ಕಾರ್ಗಳನ್ನು ಉತ್ಪತ್ತಿ ಮಾಡೋದು ಚೀನಾದಲ್ಲಿ, ನೌಕರಿ ಕೊಡೋದು ಚೀನಿಯರಿಗೆ. ಚೈನಾದವರಿಗೆ ಕೆಲಸ ಕೊಟ್ಟು ಅಲ್ಲಿ ಉತ್ಪಾದನೆ ಮಾಡಿದಂತಹ ಕಾರ್ಗಳನ್ನು ಭಾರತದಲ್ಲಿ ತಂದು ಮಾರ್ತೇವೆ, ಅವಕಾಶ ಕೊಡಿ ಅಂತ ಕೇಂದ್ರ ಸರ್ಕಾರನ ಟೆಸ್ಲಾದ ಮುಖ್ಯಸ್ಥ ಎಲಾನ್ ಮಸ್ಕ್ ಅವರು ಕೇಳಿಕೊಂಡಿದ್ರು. ಆದರೆ ಕೇಂದ್ರ ಸರ್ಕಾರ ಖಡಕ್ ಆಗಿ ಇದಕ್ಕೆ ಉತ್ತರ ಕೊಟ್ಟಿತ್ತು. ನೀವು ಮ್ಯಾನುಫ್ಯಾಕ್ಚರಿಂಗ್ ಘಟಕನ ಇಂಡಿಯಾದಲ್ಲಿ ಮಾಡಿ ಕಾರುಗಳನ್ನು ಇಲ್ಲೇ ಉತ್ಪಾದನೆ ಮಾಡಿ ಮಾರೋದಾದ್ರೆ ಮಾತ್ರ ನಿಮ್ಮ ಕಾರುಗಳಿಗೆ ನಮ್ಮ ಮಾರುಕಟ್ಟೆ ಓಪನ್ ಮಾಡ್ತೀವಿ, ಇಲ್ಲದೆ ಹೋದ್ರೆ ಅಸಾಧ್ಯ ಅಂತ. ಆಗ ಎಲಾನ್ ಮಸ್ಕಿಗೆ ಅನ್ಸಿತ್ತು, ಇವತ್ತಲ್ಲ ನಾಳೆ ಮೋದಿಜಿ ಅವರು ಟೆಸ್ಲಾದಂತ ಬೃಹತ್ ಸಂಸ್ಥೆ ಎದುರು ತಲೆ ಬಗ್ಗಿಸ್ತಾರೆ ಅಂತ. ಆದ್ರೆ ಅದಾಗ್ಲಿಲ್ಲ. ಕಟ್ಟ ಕಡೆಯದಾಗಿ ಅದೇ ಎಲಾನ್ ಮಸ್ಕ್ ಭಾರತೀಯರ ಮುಂದೆ ತಲೆ ಬಗ್ಸಿ, ನಾವು ಮ್ಯಾನುಫ್ಯಾಕ್ಚರಿಂಗ್ ಘಟಕನ ನಿಮ್ಮ ದೇಶದಲ್ಲೇ ಓಪನ್ ಮಾಡ್ತೀವಿ, ಇಲ್ಲೇ ಟೆಸ್ಲಾ ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲೇ ಮಾರ್ತೇವೆ, ಅವಕಾಶ ಮಾಡಿಕೊಡಿ ಅಂತ ಬೇಡಿಕೊಂಡಿದ್ದಾರೆ. ಈಗ ಟೆಸ್ಲಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಭಾರತದಲ್ಲಿ ಓಪನ್ ಆಗಿ ಇಲ್ಲೇ ಕಾರ್ಗಳನ್ನು ಉತ್ಪತ್ತಿ ಮಾಡಿ ಇಲ್ಲೇ ಕಾರ್ಗಳನ್ನು ಮಾರಾಟ ಮಾಡುತ್ತೆ. ಇದು ಒಂದು ಸಣ್ಣ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿರೋದು. ಇದು ಈಗ ಚೈನೀಯರ ನಿದ್ದೆಗೆಡಿಸ್ತಾ ಇದೆ. ನಮ್ಮ ಉದ್ಯೋಗನೆಲ್ಲ ಭಾರತೀಯರು ಕಸಿದುಕೊಳ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇದನ್ನು ತಡಿಬೇಕು. ತಡೆಯೋ ಮಾರ್ಗ ಯಾವುದು? ಯುದ್ಧ. ಹಾಗಾಗಿ ಈ ಎಲ್ಲ ಅಪಾಯಗಳನ್ನು ಈಗ ಕೇಂದ್ರ ಸರ್ಕಾರ ಮನಗಂಡಿದೆ. ಇವತ್ತಲ್ಲ ನಾಳೆ ನಾವು ಚೀನಾ ಜೊತೆಗೆ ಯುದ್ಧ ಮಾಡ್ಲೇಬೇಕು ಅಂತ ಅನಿವಾರ್ಯ ಪರಿಸ್ಥಿತಿ ಬಂದೇ ಬರುತ್ತೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಬೇಕು. ವಿಶೇಷವಾಗಿ ಭಾರತದ ವಾಯುಸೇನೆಯನ್ನ ಬಲಿಷ್ಠಗೊಳಿಸಬೇಕು ಅನ್ನೋ ನಿರ್ಧಾರಕ್ಕೆ ಈಗ ಕೇಂದ್ರ ಸರ್ಕಾರ ಬಂದಿದೆ. ಸ್ನೇಹಿತರೆ, ಆಪಲ್ ನಂತಹ ಪ್ರತಿಷ್ಠಿತ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಭಾರತದಲ್ಲಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಘಟಕನ ಓಪನ್ ಮಾಡುತ್ತೆ ಅಂತ ಯಾರಾದ್ರೂ ಊಹೆ ಮಾಡಿದ್ರಾ? ಸಾಧ್ಯನೇ ಇಲ್ಲ. ಇದು ಸಾಧ್ಯ ಆಗಿದೆ. ಇದು ಚೈನೀಯರ ನಿದ್ದೆಗೆಡಿಸ್ತಾ ಇದೆ. ಸ್ನೇಹಿತರೆ, ಆಪಲ್ ಕಂಪನಿ ಮತ್ತು ಟೆಸ್ಲಾದಂತಹ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡೋ ಇಂಜಿನಿಯರ್ಗಳಾಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಹೈಲಿ ಸ್ಕಿಲ್ಡ್ ಲೇಬರ್ಸ್ ಆಗಿರ್ತಾರೆ. ಅಂತಹ ಪ್ರತಿಷ್ಠಿತ ಕಂಪನಿಗಳು ಭಾರತಕ್ಕೆ ಬಂದಿದೆ ಅಂದ್ರೆ ನಮ್ಮಲ್ಲಿ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ, ಹೈಲಿ ಕ್ವಾಲಿಫೈಡ್ ಇಂಜಿನಿಯರ್ಸ್ ಇದ್ದಾರೆ. ಚೈನಾದ ವರ್ಕ್ ಫೋರ್ಸ್, ಲೇಬರ್ ಫೋರ್ಸ್ ನ ಮ್ಯಾಚ್ ಮಾಡೋ ಎಲ್ಲ ರೀತಿಯ ಸೌಲಭ್ಯ, ಸಲಕರಣೆಗಳು ಭಾರತದಲ್ಲಿ ಇದೆ ಅಂತಾನೆ ಅರ್ಥ. ಇದು ಈಗ ಚೈನಾದ ನಿದ್ದೆಗೆಡಿಸ್ತಾ ಇರೋದು. ಸ್ನೇಹಿತರೆ, ಆಪಲ್ 15 Pro ಯಾವಾಗ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಯ್ತೋ ಆಗ ಚೈನೀಯರು ಭಾರತೀಯರನ್ನು ಟ್ರೋಲ್ ಮಾಡಿದ್ರು. ಭಾರತೀಯರ ಕೊಳಕು ಕೈಗಳಿಂದ ಆಪಲ್ ಫೋನ್ಗಳು ತಯಾರಿಸಲ್ಪಟ್ಟಿವೆ ಅಂತ. ಅಷ್ಟರ ಮಟ್ಟಿಗೆ ಚೈನಾದವರು ಭಾರತದ ಏಳಿಗೆನ ಕಂಡು ಅರಣ್ಯ ರೋದನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ಚೈನಾ ಮತ್ತು ಪಾಕ್ ನ ಕಟ್ಟಿ ಹಾಕೋದಕ್ಕೆ ಭಾರತ ತನ್ನ ಏರ್ ಫೋರ್ಸ್ ನ ಕಂಟಿನ್ಯೂಸ್ ಆಗಿ ಬಲಪಡಿಸಿಕೊಳ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.